ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MG ಚಾನಲ್. ಫ್ರೆಂಡ್, ಯೂಟ್ಯೂಬ್ ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ನಲ್ಲಿ ಸಕ್ಸಸ್ ಆಗಬೇಕು ಅನ್ನೋದು ಪ್ರತಿಯೊಬ್ಬರು ಕೂಡ ಆಸೆ ಇರುತ್ತೆ. ಅದೇ ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಆದರೆ ಅವರು ಏನು ಮಾಡ್ತಾರೆ ಅಂದರೆ, ಯೂಟ್ಯೂಬಿಗೆ ಬರೋಕ್ಕಿಂತ ಮುಂಚೆಗೆ ಏನು ಮಾಡ್ತಾರೆ ಅಂದರೆ, ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿರ್ತಾರೆ. ಯಾರೆಲ್ಲ ದುಡ್ಡು ಮಾಡ್ತಾರೆ ಅವರೊಂದು ವಿಡಿಯೋನ ನೋಡಿರ್ತಾರೆ. ಅದೇ ಮೈಂಡ್ ಸೆಟ್ಟಲ್ಲಿ ಅವರು ಕೂಡ ಚಾನಲ್ ಕ್ರಿಯೇಟ್ ಮಾಡ್ತಾರೆ. ನನ್ನೊಂದು ಚಾನಲ್ ಕೂಡ ಇವ್ರಿಗಿಂತ ಡಬಲ್ ಆಗಿ ಯೂಸ್ ಬರುತ್ತೆ, ಇವ್ರಿಗಿಂತ ಡಬಲ್ ಆಗಿ ಸಬ್ಸ್ಕ್ರೈಬ್ ನಾವು ಮಾಡ್ಬೋದು ಅಂತ ಆಸೆ ಇಟ್ಕೊಂಡು ಯೂಟ್ಯೂಬ್ಗೆ ಬರ್ತಾರೆ. ಆದರೆ ಯೂಟ್ಯೂಬ್ನಲ್ಲಿ ಫಸ್ಟ್ ಟೈಮ್ ಏನಾದರೂ ಯೂಟ್ಯೂಬ್ ಚಾನಲ್ ನೀವೇನಾದರೂ ಕ್ರಿಯೇಟ್ ಮಾಡಿಕೊಂಡ್ರೆ, ಫಸ್ಟ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮ್ಮೊಂದು ಚಾನಲ್ಗೆ ರೆಗ್ಯುಲರ್ ಆಗಿ ಯೂಸ್ ಕಮ್ಮಿ ಬರುತ್ತೆ. ನೀವೆಷ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ನೀವೆಷ್ಟು ಚೆನ್ನಾಗಿರೋಂಥ ಕಂಟೆಂಟ್ ಮಾಡ್ತೀರಾ, ನೀವು ಜನಕ್ಕೆ ಇಷ್ಟ ಆಗೋಂಥ ವಿಡಿಯೋ ಎಷ್ಟು ಮಾಡ್ತೀರಾ ಅನ್ನೋದು ಡಿಪೆಂಡ್ ಮೇಲೆ ನಿಮ್ಮೊಂದು ಚಾನಲ್ಗೆ ಯೂಸ್ ಬರುತ್ತೆ. ಫ್ರೆಂಡ್, ಈಗ 2 ನಿಮಿಷ ವಿಡಿಯೋ 2 ನಿಮಿಷನೂ ಪೂರ್ತಿ ನೋಡಿದರೆ ಒಂದು 100 ಜನ ಆ ಒಂದು ವಿಡಿಯೋ ರೀಚ್ ಆಗ್ತಾ ಇರುತ್ತೆ. 2 ನಿಮಿಷದ ವಿಡಿಯೋ ಏನಾದರೂ 30 ಸೆಕೆಂಡ್ ನೋಡಿದರೆ ಆ ಒಂದು ವಿಡಿಯೋ ಯೂಸ್ ಡೌನ್ ಆಗಿಬಿಡುತ್ತೆ. ಇಲ್ಲಿ ಯೂಟ್ಯೂಬ್ನಲ್ಲಿ ಈ ರೀತಿ ವರ್ಕ್ ಆಗುತ್ತೆ. ಹಾಗಾಗಿ ಏನೇನು ಮಾಡ್ತಾರೆ ಅಂದರೆ, ಯೂಟ್ಯೂಬ್ನಲ್ಲಿ ಬರ್ತಾರೆ, ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಆದರೆ ಯೂಟ್ಯೂಬ್ನಲ್ಲಿ ಬೇಗ ಸಕ್ಸಸ್ ಆಗೋಲ್ಲ. ಯೂಟ್ಯೂಬ್ಗೆ 100 ಜನ ಬಂದರೆ ಅದರಲ್ಲಿ ಸಕ್ಸಸ್ ಕಾಣೋದು 5 ಜನ, ಇನ್ನೂ 95 ಜನ ಯೂಟ್ಯೂಬೇ ಬಿಟ್ಬಿಡ್ತಾರೆ. ಫ್ರೆಂಡ್, ಯಾಕಪ್ಪ ಅಂದರೆ ಯೂಟ್ಯೂಬ್ನಲ್ಲಿ ಬೇಗ ಸಕ್ಸಸ್ ಕಾಣೋಕ್ಕೆ ಆಗೋಲ್ಲ. ಸಕ್ಸಸ್ ಕಾಣಬೇಕಂದ್ರೆ ನಿಮ್ಮೊಂದು ಎಫರ್ಟ್ ತುಂಬ ಕಷ್ಟಪಡಬೇಕು. ಚೆನ್ನಾಗಿರೋಂಥ ಕಂಟೆಂಟೇ ವಿಡಿಯೋ ಅಪ್ಲೋಡ್ ಮಾಡಬೇಕು, ಜನಕ್ಕೆ ಇಷ್ಟ ಆಗೋಂಥ ವಿಡಿಯೋ ಅಪ್ಲೋಡ್ ಮಾಡಬೇಕು. ಪ್ರತಿ ಏಜ್ನವ್ರಿಗೂ ಕೂಡ ಈಗ 10 ವರ್ಷದಿಂದ ಹಿಡಿದು 65 ವರ್ಷ ಜನ ಇದಾರಲ್ಲ, ಈ ಜನರಿಗೆ ಎಲ್ಲರಿಗೂ ಕೂಡ ಯೂಸ್ ಆಗೋಂಥ ವಿಡಿಯೋ ಇರಬೇಕು. ಅಂಥ ವಿಡಿಯೋ ಇದ್ದರೆ ನಿಮ್ಮೊಂದು ಚಾನಲ್ ರೀಚ್ ಆಗುತ್ತೆ, ಬೇಗ ಜನಕ್ಕೆ ತಲುಪುತ್ತೆ. ಹಾಗೆ ಯೂಟ್ಯೂಬ್ನಲ್ಲಿ ಕೂಡ ನೀವು ಸಕ್ಸಸ್ ಕಾಣಬೋದು, ದುಡ್ಡು ಕೂಡ ಮಾಡ್ಬೋದು. ಫ್ರೆಂಡ್, ಕೆಲವಷ್ಟು ಜನ ಬರ್ತಾರೆ, ಯೂಟ್ಯೂಬ್ ಮಾಡ್ತಾರೆ, ಅಲ್ಲಿಗೆ ಬಿಟ್ಬಿಡ್ತಾರೆ. ಭಾಳ ಜನ ನೋಡಿದ್ದೀನಿ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದೀನಿ. ಹಾಗೆ ಡೈಲಿ ಎಫೆಕ್ಟ್ ಆಗ್ತಾ ಇರಬೇಕು ಯೂಟ್ಯೂಬ್ಗೆ. ನೀವು ಪ್ರತಿನಿತ್ಯ 3-4 ವಿಡಿಯೋ ಅಪ್ಲೋಡ್ ಮಾಡಿದರೂ ಸೂಕ್ತ. ಅಥವಾ ನಾನು ಒಂದೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಒಂದೇ ಕಂಟೆಂಟ್ ಚೆನ್ನಾಗಿರುವಂಥ ಕಂಟೆಂಟ್ ಜನಕ್ಕೆ ಕೊಡ್ತೀನಿ ಅಂದರೆ ಅದು ಕೂಡ ಪರವಾಗಿಲ್ಲ. ಆದರೆ ನೀವು ಎಷ್ಟು ಯೂಟ್ಯೂಬ್ನಲ್ಲಿ ಆ್ಯಕ್ಟಿವ್ ಇರ್ತೀರಾ, ಎಷ್ಟು ಜನಕ್ಕೆ ಇಷ್ಟ ಆಗೋಂಥ ವಿಡಿಯೋ ಮಾಡ್ತೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮೊಂದು ಯೂಸ್. ಫ್ರೆಂಡ್, ಈ ಒಂದು ವಿಡಿಯೋ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿನಿ. ಯೂಟ್ಯೂಬ್ಗೆ ಬರೋರು ಸಡನ್ಲಿಗೆ ಬಿಡಬೇಡಿ, ಸ್ವಲ್ಪ ವೇಟ್ ಮಾಡಿ. ಒಂದು ಕೆಲವೊಂದಿಷ್ಟು ವರ್ಷನ ಕೂಡ ಆಗ್ಬೋದು. ವೇಟ್ ಮಾಡಿ, ತಾಳ್ಮೆಯಿಂದ ಯೂಟ್ಯೂಬ್ಗೆ ನೀವು ಡೈಲೀಸಾಗಿ ವಿಡಿಯೋ ಅಪ್ಲೋಡ್ ಮಾಡಿ. ಫ್ರೆಂಡ್, ಈ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಅಂತ ವಿಡಿಯೋ ಸಿಗೋಣ. ಟೇಕ್ ಕೇರ್, ಬಾಯ್.